ಮೊದಲಿಗೆ ಈ ಕ್ಷಣದ ಮೇಜರ್ ಸ್ಟೋರಿ ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ಮಾಡುವ ನೀವೆಲ್ಲರೂ ಕೂಡ ಈ ಸ್ಟೋರಿಯನ್ನ ನೋಡಬೇಕು. ಪ್ರಯಾಣಿಕರು ಗಮನಿಸಬೇಕು. ನಾಳೆ ನೀವು ರೋಡಿಗಿಳಿಯಕ್ಕೂ ಮುಂಚೆ ಎಚ್ಚರದಿಂದಿರಿ. ಕಾರಣ ಏನು? ಮುಷ್ಕರ ನಡೆಸೋದಕ್ಕಿದ್ದಾರೆ. ವೇತನ ಸಮರದ ಮಹಾಮುಷ್ಕರಕ್ಕೆ ಈಗ ಕೌಂಟೌನ್ ಶುರು. ಪ್ರತಿನಿತ್ಯ ಪ್ರಯಾಣಿಕರಿಗೆ ಈಗ ಮುಷ್ಕರದ ಟೆನ್ಷನ್. ಡೈಲಿ ಓಡಾಡ್ತಿರಲ್ಲ, ನಿಮಗೆ ಸ್ವಲ್ಪ ಟೆನ್ಷನ್ ಆಗಬಹುದು. ಬಸ್ ಸಿಗ್ಲಿಲ್ಲ ಅಂದ್ರೆ ಏನು ಅಂತ ಡಿಸೈಡ್ ಆಗುತ್ತೇನೋ ಸ್ವಲ್ಪತ್ರಲ್ಲೇ. ದೂರಿಗೆ ಹೋಗೋ ಮುಂಚೆ 10 ಅಲ್ಲ 100 ಬಾರಿ ಯೋಚನೆ ಮಾಡಿ ಬಸ್ ಇರುತ್ತೋ ಇರಲ್ವೋ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಕೆಲಸಕ್ಕೆ ಹೋಗೋರು ಸ್ವಲ್ಪ ಗಮನಿಸಿ, ಪ್ರವಾಸಕ್ಕೆ ಪ್ಲಾನ್ ಮಾಡ್ಕೊಂಡವ್ರು ಗಮನಿಸಿ. ಸಾರಿಗೆ ಸಿಬ್ಬಂದಿ ಜಿದ್ದಾಜಿದ್ದಿಗೆ ಈಗ ಲಕ್ಷಾಂತರ ಪ್ರಯಾಣಿಕರು ಕಂಗಾಲಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಎಸ್ಆರ್ಟಿಸಿ ಮುಷ್ಕರಕ್ಕೆ ಕೌಂಟೌನ್ ಶುರುವಾಗ್ತಾ ಇದೆ. ಫೈನಲೈಸ್ ಆಗುತ್ತೇನೋ ಸ್ವಲ್ಪತ್ರಲ್ಲೇ. ನೀವು ಡೈಲಿ ಆಫೀಸ್ಗೆ ಹೋಗೋರು ಕೆಎಸ್ಆರ್ಟಿಸಿ ಬಸ್ಸಲ್ಲಿ ಪ್ರಯಾಣ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ತುಮಕೂರಿಂದ ಬೆಂಗಳೂರಿಗೆ ಕೆಎಸ್ಆರ್ಟಿಸಿ ಬಸ್ಸಲ್ಲಿ ನಾವು ಬರಬೇಕು ಅನ್ನೋದಾದ್ರೆ ಸ್ವಲ್ಪ ಗಮನಿಸಿ. ನಾಳೆ ಬಸ್ ಇರೋದಿಲ್ಲ ಮೋಸ್ಟ್ ಪ್ರಾಬಬ್ಲಿ. ಯಾಕೆಂದ್ರೆ ಡಿಸೈಡ್ ಇನ್ನೂ ಸ್ವಲ್ಪತ್ರಲ್ಲಾಗುತ್ತೆ. ಬಸ್ಸನ್ನೇ ನಂಬ್ಕೊಂಡು ಈಗ ಕಣ್ಮುಚ್ಚಿ ಕೂತ್ಕೊಂಡ್ಬಿಟ್ರೆ ಪ್ರಯಾಣಿಕರು ಪರದಾಡಬೇಕಾಗತ್ತೆ. ಸೇಫರ್ ಸೈಡ್ಗೆ ಒಂದು ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳಿ. ನಾಳೆ ಕೆಎಸ್ಆರ್ಟಿಸಿ ಬಸ್ ಸಿಗ್ಲಿಲ್ಲ ಅಂದ್ರೆ ಬೇರೆ ಏನಾದರೂ ಮಾಡ್ಬೋದಾ ಅಂತ. ನಾಳೆ ರಾತ್ರಿಗೆ ಕಟ್ ಆಗುತ್ತಾ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ ಲಿಂಕು ಅಂತ. ಸಾರಿಗೆ ಸಿಬ್ಬಂದಿ ಜಿದ್ದಾಜಿದ್ದಿಗೆ ಈಗ ಬಡ ಪ್ರಯಾಣಿಕರು ಬಲಿಯಾಗುವಂತ ಪರಿಸ್ಥಿತಿ, ಅಂದ್ರೆ ಪರದಾಡುವಂತ ಪರಿಸ್ಥಿತಿ. ಕರಾವಳಿಯಿಂದ ಹಿಡಿದು ಕಲ್ಯಾಣ ಕರ್ನಾಟಕದವರೆಗೂ ಈಗ ಇವರ ಬೇಡಿಕೆ ನಡುಕ ಹುಟ್ಟಿಸ್ತಾ ಇದೆ. ಮೆಟ್ರೋ, ಆಟೋ, ಕ್ಯಾಬ್ಗಳನ್ನೇ ಆಶ್ರಯಿಸಬೇಕು, ಬೇರೆ ದಾರಿ ಇಲ್ಲ. ಸಿಲಿಕಾನ್ ಸಿಟಿ ಮಂದಿಗೆ ಬಿಎಂಟಿಸಿ ಚಕ್ರ ಸ್ತಬ್ಧಗೊಳ್ಳುವ ಭೀತಿ ಇದೆ. ಈ ಕಡೆ ನಾಳೆ ಬಸ್ ತೆಗೆಯೋದಿಲ್ಲ ಅಂತೇಳಿ ಸಾರಿಗೆ ನೌಕರರು ವಾರ್ನಿಂಗ್ ಬೇರೆ ಮಾಡ್ತಾ ಇದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಸಂಧಾನ ಸಭೆ ಕೂಡ ಇದೆ. ಸಂಧಾನ ಸಫಲವಾಯಿತು ಅನ್ನೋದಾದರೆ ಎಂದಿನಂತೆ ನಾಳೆ ನಿಮಗೆ ಬಸ್ಗಳು ಸಿಗುತ್ತೆ, ನೋ ಪ್ರಾಬ್ಲಮ್. ಇನ್ ಕೇಸ್ ಸಂಧಾನ ವಿಫಲವಾಯಿತು ಅನ್ನೋದಾದರೆ ನಾಳೆ ಮುಷ್ಕರ ಫಿಕ್ಸ್. ಬೆಂಗಳೂರಿನದ್ದು ಅದೇ. ಬೆಂಗಳೂರಿನಲ್ಲೂ ಕೂಡ ಸಮಸ್ಯೆ ಇದೆ. ಬಿಎಂಟಿಸಿ ಚಕ್ರ ಸ್ತಬ್ಧಗೊಳ್ಳುವ ಸಾಧ್ಯತೆ, ಅಂದರೆ ಓಡಾಡಲ್ಲ ಅಂತ. ನೀವು ಮೆಟ್ರೋ ಅಥವಾ ಆಟೋ, ಕ್ಯಾಬ್ಗಳು ಈ ಮೂರನ್ನೇ ಆಶ್ರಯಿಸಬೇಕು. ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು ಅನ್ನೋದಾದ್ರೆ ನೋಡಿ. ಈ ಥರ ಪರಿಸ್ಥಿತಿ ಬಂದಾಗ ನಾವೇನು ಮಾಡೋಕ್ಕಾಗುತ್ತೆ? ನಮ್ಮ ಒಂದು ವೆಹಿಕಲ್ನ ಎತ್ಕೊಂಡು ಓಡಾಡಲೇಬೇಕಾಗುತ್ತೆ. ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಳ್ಳೇಬೇಕಾಗ್ತದೆ. ನಾವು ಮೋದಿ ಕರೆ ಕೊಟ್ಟಿದ್ದಾರೆ ಏನೋ ಸಪೋರ್ಟ್ ಮಾಡೋಣ ಅಂತ ಹೋದರೆ ಈಗ ನೋಡಿ ಹಿಂಗೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾರಿಗೆ ಬಂದ್ ಭವಿಷ್ಯ ಡಿಸೈಡ್ ಆಗುತ್ತೆ. ಕಾರ್ಮಿಕ ಭವನದಲ್ಲಿ ರಾಜಿ ಸಂಧಾನ ಸಭೆ ಆಗ್ತಾ ಇದೆ. ಸಂಧಾನ ಸಭೆ ವಿಫಲವಾಯಿತು ಅಂತಂದ್ರೆ ನಾಳೆ ಸಾರಿಗೆ ಬಂದ್ ಫಿಕ್ಸ್. ಸಾರಿಗೆ ನೌಕರರ ಜಿದ್ದಿಗೆ ಸಿದ್ದರಾಮಯ್ಯನವರ ಸರ್ಕಾರ ಮಣಿಯುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಮಧ್ಯಾಹ್ನದ ಬಿಗ್ ಮೀಟಿಂಗ್ ಮೇಲೆ ಇಡೀ ರಾಜ್ಯದ ಕಣ್ಣಿದೆ. ಆಯುಕ್ತರ ಕೋಣಿಯಲ್ಲಿ ಸಾರಿಗೆ ಸಂಕಷ್ಟಕ್ಕೆ ಪರಿಹಾರ ಏನಾದರೂ ಸಿಗುತ್ತಾ ಅನ್ನೋದನ್ನು ನೋಡಬೇಕೀಗ. ಸ್ಟೇರಿಂಗ್ ಮುಟ್ಬೇಕಾ ಬೇಡವಾ ಅದು ಇವತ್ತಿನ ಮೀಟಿಂಗ್ ಅಲ್ಲಿ ನಿರ್ಧಾರ ಆಗುತ್ತೆ. ಒಕ್ಕೂಟದ ಪಟ್ಟು ಸಡಿಲಗೊಳಿಸೋಕೆ ಸರ್ಕಾರ ಕೊನೆ ಸರ್ಕಸ್ ಅನ್ನ ಮಾಡ್ತಾ ಇದೆ. ಪ್ರಯಾಣಿಕರ ಉಸಿರು ಬಿಗಿ ಹಿಡಿಯುವಂತೆ, ಅಂದರೆ ಲಿಟ್ರಲಿ ಅಂದದ್ದಲ್ಲ. ನಾಳೆ ಬಸ್ ಇಲ್ಲ ಅಂತಂದ್ರೆ ಏನಪ್ಪ ಮಾಡೋದು? ಬಿಎಂಟಿಸಿ, ಕೆಎಸ್ಆರ್ಟಿಸಿ ಡೈಲಿ ಬಸ್ಸನ್ನೇ ನೆಚ್ಕೊಂಡಿರೋರು, ಆಫೀಸ್ಗೆ ಹೋಗುವಂಥವ್ರು, ಅಥವಾ ಇನ್ ಕೇಸ್ ನೀವು ಮುಂಚೆನೇ ಡಿಸೈಡ್ ಮಾಡ್ದಂಗೆ ಎಲ್ಲಾದರೂ ಲಾಂಗ್ ಟ್ರಿಪ್ ಹೋಗಬೇಕು ಅನ್ನೋದಾದರೆ ಫ್ರೀ ಬಸ್ಸು. ಮಹಿಳೆಯರು ಸ್ವಲ್ಪ ಗಮನಿಸಿ. ಬೇರೆ ಯಾವುದಾದ್ರೂ ಭಾಗಕ್ಕೆ ಹೋಗಬೇಕು, ಫ್ರೀ ಬಸ್ ಇದೆ, ಕೆಎಸ್ಆರ್ಟಿಸಿಲಿ ಹೋಗಬೇಕು ಅನ್ನೋದಿದ್ದರೆ ನಾಳೆ ಬಸ್ ಇರುತ್ತಾ ಇಲ್ಲವೋ ಡೌಟು. ನಿಮ್ಮ ಪ್ಲ್ಯಾನ್ ಏನಾದರೂ ಇದ್ದರೆ ಮುಂದೂಡಿಕೆ ಮಾಡಿ. ಯಾರಿಗೆ ಬೇಕು? ಅಕಸ್ಮಾತ್ ಸಫಲ ಆಯಿತು ಅಂತಂದರೆ ಬಸ್ ಸಿಗುತ್ತೆ, ವಿಫಲ ಆಯಿತು ಅಂತಂದರೆ ಬಸ್ ಸಿಗಲ್ಲ. ಅಯ್ಯೋ ಆಮೇಲೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಹೋಗಬೇಕು ಅಂತ ಬಂದಿದ್ವಿ, ಪರದಾಡೋ ಪರಿಸ್ಥಿತಿ ಬಂತು ಅಂತ ಮಾಡ್ಕೊಳ್ಳೋದು ಬೇಡ. ಸಾರಿಗೆ ನೌಕರರ ಜಿದ್ದಾಜಿದ್ದೆಗೆ ಸಿದ್ದರಾಮಯ್ಯನವರ ಸರ್ಕಾರ ಮಣಿಯುತ್ತಾ ಇಲ್ಲವ ಅನ್ನೋದನ್ನು ಕಾಡು ನೋಡಬೇಕು. ಯಾಕೆಂದರೆ ಇವಾಗ ಬಿಗ್ ಮೀಟಿಂಗ್ ನಡೀತಾ ಇದೆ, ಈಗ ಆಲ್ರೆಡಿ ನಡೀತಾ ಇದೆ. ಈಗ ಸಂಧಾನ ಸಫಲ ಆಗುತ್ತೋ ವಿಫಲವಾಗುತ್ತೋ ಗೊತ್ತಿಲ್ಲ. ಆದಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಅವರ ಬೇಡಿಕೆಗಳೇನು ಅದನ್ನು ಈಡೇರಿಸೋ ಬಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಆಗ್ತಾ ಇದೆ. ಆದರೆ ಸಾರಿಗೆ ನೌಕರರು ಇದಕ್ಕೆ ಒಪ್ಪಲಿಲ್ಲ ಅಂದಾದರೆ ನಾಳೆ ಮೋಸ್ಟ್ ಪ್ರಾಬಬ್ಲಿ ಬಸ್ ಇಳಿಯೋದಿಲ್ಲ. ಓಕೆ ಫೈನ್, ಅದಕ್ಕೊಂದು ಗಡುವು ಕೊಟ್ಟು ನಾವು ಕಾಯ್ತೀವಿ ಅಂತೇನಾದರೂ ಸಾರಿಗೆ ನೌಕರರು ಬಂತು ಅಂತ ಅಂದರೆ ನಾಳೆ ಎಂದಿನಂತೆ ಬಿಎಂಟಿಸಿನೂ ಇರುತ್ತೆ. ಅದಾದಮೇಲೆ ಕೆಎಸ್ಆರ್ಟಿಸಿ ಬಸ್ಸು ಕೂಡ ಇರುತ್ತೆ, ನೋ ಪ್ರಾಬ್ಲಮ್. ಬಟ್ ವಿಫಲವಾಯಿತು ಅಂತಂದರೆ ಸ್ವಲ್ಪ ನಾಳೆ ರೆಗ್ಯುಲರ್ ಆಗಿ ಆಫೀಸ್ಗೆ ಹೋಗೋರು ಇದ್ರೆ ಸ್ವಲ್ಪ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ.
ನೋಡಿ, ಇಂಥ ಪರಿಸ್ಥಿತಿ ಬಂದಾಗ ನಾವೇನಪ್ಪ ಮಾಡೋದು ಅಂತ ಜನಸಾಮಾನ್ಯರು. ಅಂದರೆ ಈಗಷ್ಟೇ ಮೋದಿ ಅವರು ಕರೆ ಕೊಟ್ಟಿದ್ರು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ತಮ್ಮ ಓನ್ ವೆಹಿಕಲ್ಸನ್ನು ಆದಷ್ಟು ಅವಾಯ್ಡ್ ಮಾಡಿ ಅಟ್ಲೀಸ್ಟ್ ಪೆಟ್ರೋಲ್ ಡೀಸೆಲ್ನ ಕಮ್ಮಿ ಬಳಸಿದ್ರೆ ಏನೋ ಒಂದು ಅಳಿಲು ಸೇವೆ ಆದಂಗೆ ಆಗುತ್ತೆ ದೇಶದ ಆರ್ಥಿಕ ಪರಿಸ್ಥಿತಿಗೆ ಅಂತ. ಅದನ್ನು ಶುರು ಮಾಡಬೇಕು ಅಂತ ಮೈಂಡಲ್ಲಿ ತಗೊಂಡಿದ್ದಷ್ಟೇ, ಇನ್ನೂ ಎಕ್ಸಿಕ್ಯೂಟಿವ್ ಕೂಡ ಮಾಡಿಲ್ಲ. ಆಯ್ತಪ್ಪ, ಅವ್ರು ಹೇಳಿದರೆ ಏನೋ ಒಂದು ನಮ್ಮ ಕೈಯಲ್ಲಿ ಒಂದು ಅಳಿಲು ಸೇವೆ ಮಾಡೋಣ ಅಂತಿದ್ರೆ KSRTC ಬಸ್ಸು BMTC ಬಸ್ಸಲ್ಲಿ ಓಡಾಡೋಣ ಅಂತಂದರೆ ಈಗ ಮತ್ತೆ ಮುಷ್ಕರದ ಬಿಸಿ ಬಂತು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರವಿಚಂದ್ರ ಫೋನ್ ಸಂಪರ್ಕದಲ್ಲಿ. ರವಿಚಂದ್ರ, ನಾನು ಹೇಳ್ತಾ ಇದ್ದೆ, ಈಗ ನಾಳೆ BMTC ಅಥವಾ KSRTC ಬಸ್ಸು ರೋಡಿಗೆ ಇಳಿಲ್ಲ ಅಂತಂದರೆ ಜನ ಪರದಾಡಬೇಕಾದಂಥ ಪರಿಸ್ಥಿತಿ. ಸೊ ಸಂಧಾನ ವಿಫಲವಾಗುತ್ತಾ ಸಫಲವಾಗುತ್ತಾ ಅನ್ನೋದು ಒಂದು ಕಡೆ, ಆದರೆ ಬೇಡಿಕೆಗಳೇನು, ಅದನ್ನು ಸರ್ಕಾರ ನೆರವೇರಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮನಸ್ಸು ಮಾಡ್ತಿದ್ಯಾ ಅಂತ? ಸರ್, ಹೌದು, ನಿಜಕ್ಕೂ. ಅಂದ್ರೆ ಏನು, ಮೇ 29 ಏನ್ 20ನೇ ತಾರೀಕು ಅವ್ರು ಮುಷ್ಕರಕ್ಕೆ ಸಿದ್ಧತೆ ಈಗಾಗಲೇ ನಡೆಸಿದ್ರು. ಆದ್ರೆ ಏನು ಸಾರಿಗೆ ಇಲಾಖೆ ಮುಖಂಡರು ಅಕ್ರಮ್ ಪಾಷ ಅವರು ಹೇಳಿದರೆ 20ನೇ ತಾರೀಕಿಗೆ ಯಾವುದೇ ರೀತಿಯಿಂದ ಪ್ರೊಟೆಸ್ಟ್ ಮಾಡಂಗೆ ಇಲ್ಲ, ಅದಕ್ಕೆ ಸರ್ಕಾರದಿಂದ ಏನು ಅನುಮತಿ ಇಲ್ಲ. ಈಗಾಗಲೇ ಏನು CM ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ರು ಅದೇ ಅಂತಿಮ ಅಂತ ಹೇಳಿದ್ದಾರೆ. ಅದಕ್ಕೆ ಯಾವುದೇ ರೀತಿ ಏನು ಎಲ್ಲಾ ಸಾರಿಗೆ ಇಲಾಖೆ ಸಿಬ್ಬಂದಿಗಳು ಅದಕ್ಕೆ ಒಪ್ಪಿಲ್ಲ, ನಮ್ಗೆ ಮುಷ್ಕರ ನಾವು ಸಖತ್ ಸಿದ್ಧತೆ ಮಾಡ್ಕೊಂಡಿದೀವಿ, ಹಾಗಾಗಿ ನಾವು ಯಾವುದೇ ರೀತಿ ಹಿಂದೆ ಪಡೆಯಲ್ಲ, ನಾವು ರೋಡ್ಗೆ ಇಳಿತೀವಿ ಅಂತ ಈಗಾಗಲೇ ಅವರು ಕೂಡ ಏನು ಸಂದೇಶ ನೀಡಿದ್ರೆ. ಇದ್ರ ಮಧ್ಯೆ ನೋಡೋದಾದ್ರೆ ಸಾರಿಗೆ ಸಚಿವರು ಕೂಡ ಅವರು ಇಲ್ಲ, ಸರ್ಕಾರ ಹೇಳಿದೆ ಫೈನಲ್ ಅಂತ ಹೇಳಿದ್ದಾರೆ. ಆದ್ರೆ ಅವರು ಯಾವುದೇ ರೀತಿ ಅದಕ್ಕೆ ಸ್ಪಂದಿಸಿಲ್ಲ. ಈಗ ಏನೋ ಇವತ್ತು 3 ಗಂಟೆ ಮೀಟಿಂಗ್ ಆಗ್ತಾ ಇದೆ ಅವ್ರದ್ದೆಲ್ಲ ಸಾರಿಗೆ ಇಲಾಖೆ ನೌಕರರು, ಮುಷ್ಕರ ಹಾಕದ ಬೇಡವಾ ಅಂತ ಈಗೆಲ್ಲ ತೀರ್ಮಾನ ಈಗಾಗಲೇ ಮೀಟಿಂಗ್ ಅಲ್ಲಿ ಚರ್ಚೆ ಆಗ್ತಿದೆ. ಶರತ್, ರವಿಚಂದ್ರ, ಈಗ ಬೇಡಿಕೆಗಳೇನೇನು ಅವ್ರದ್ದು ಹಿಂಬಾಲಿಕೆ ಏನು ಪೂರ್ಣಗೊಳಿಸ್ಬೇಕು, ಅವ್ರ ವೇತನ ಹೆಚ್ಚು ಮಾಡ್ಬೇಕಂತ ಈಗಾಗಲೇ 2025ರಲ್ಲಿ ಮೇ ಹೇಳಿದ್ರು ಕೂಡ. ಆದ್ರೆ ಯಾವುದೇ ರೀತಿ ಅದು ಹಿಂಬಾಲಿಕೆ ಏನೋ ಅವ್ರು ಹೆಚ್ಚು ಮಾಡಿರಲ್ಲ, ಹಾಗಾಗಿ ಅವ್ರು 12 ತಿಂಗಳದ ಅಷ್ಟೇ ಕೊಡ್ತೀನಿ ಅಂತ ಹೇಳಿರ್ತಾರೆ. ಆದ್ರೆ ಅದು ಅವ್ರಿಗೆ ಒಪ್ಪಿರಲ್ಲ. ಆದ್ರೆ ಸರ್ಕಾರ ಹೇಳಿದೆ ಫೈನಲ್ ಅಂತ ಹೇಳಿರ್ತಾರೆ, ಹೀಗಾಗಿ ಅವರು ಮುಷ್ಕರಕ್ಕೆ ಸಿದ್ಧತೆ ಆಗಿದ್ದಾರೆ. ಸರ್, ಈಗಷ್ಟೇ ಮೋದಿ ಅವರು ಕರೆ ಕೊಟ್ಟಿದ್ರು, ಪೆಟ್ರೋಲ್ ಡೀಸೆಲ್ನ ಕಮ್ಮಿ ಬಳಸಬೇಕು, ಪ್ರೈವೇಟ್ ವೆಹಿಕಲ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ. ಜನ ಈಗಷ್ಟೇ ಅನ್ಕೊತಾ ಇದ್ರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋಣ ಅಂತ. ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಬಸ್ ಮುಷ್ಕರ ಎಲ್ಲ ಬಂತು ಅಂತಂದ್ರೆ ಇದು ಅನಿರ್ದಿಷ್ಟ ಅವಧಿಗೆ ಹೋಗುತ್ತಾ ಅಥವಾ ಇದು 1-2 ದಿನಕ್ಕೆ ಸೀಮಿತವಾಗುತ್ತಾ ಗೊತ್ತಿಲ್ವಲ್ಲ. ಸೊ ಏನಂತಾರೆ ಜನ ಇದ್ರ ಬಗ್ಗೆ? ಸರ್, ಈಗ ಜನ ಈಗೆಲ್ಲ ಪಬ್ಲಿಕ್ ಏನು ಪ್ರಧಾನಿ ನರೇಂದ್ರ ಮೋದಿ ಏನ್ ಹೇಳಿದ್ರು, ಪಬ್ಲಿಕ್ ಮೆಟ್ರೋ BMT ಈ ತರ ಬಸ್ ಬೆಳೆಸಂತ ಜನ ಎಲ್ಲ ಸಿದ್ಧತೆ ಅದೇ ರೀತಿ ಎಲ್ಲ ಅವರು ಏನು ಪ್ರಧಾನಿ ಅವರು ಹೇಳಿರ್ತಾರೆ, ಒಂದು ಅರ್ಥ ಅಂದ್ರೆ ಏನು ಅವರು ಎಲ್ಲ ರೆಡಿ ಆಗಿರ್ತಾರೆ. ಆದ್ರೆ ಏನು ಸಾರಿಗೆ ಇಲಾಖೆಯವರು ಈಗ ಅವರು ಏನೋ ಪ್ರೊಟೆಸ್ಟ್ಗಾಗಿ ನಿಲ್ತಾರೆ. ಆದ್ರೆ ನಾವೀಗ ಜನರಿಗೆ ಏನು ತೊಂದರೆ ಆಗ್ತದೆ, ನಾವು ಯಾವ್ದ್ರಲ್ಲಿ ತಿರುಗಾಡೋದು? ಒಂದ್ ಪ್ರಧಾನಿ ನರೇಂದ್ರ ಮೋದಿ ಅವರು ಬಸ್ ಅಲ್ಲಿ ಓಡಾಡಿ ಗೌರ್ಮೆಂಟ್ ವೆಹಿಕಲ್ ಬಳಸ್ತಾರೆ, ಈ ಕಡೆ ನೋಡಿದ್ರೆ ಅವರೇ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ನಮ್ಮ ಏನು ಕಷ್ಟ ಯಾರಿಗೆ ಹೇಳ್ಕೊಳ್ಳೋದಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡ್ತಾರೆ. ಯಾಕಂದ್ರೆ ಬಸ್ ಅವರು ಮುಷ್ಕರಕ್ಕೆ ಅವರು ತಯಾರಾದ್ರೆ ಅವ್ರದ್ದು ಅಷ್ಟು ಬೇಗ ಮುಗಿಯೋದಿಲ್ಲ. ಹಾಗಾಗಿ ಇಡೀ ರಾಜ್ಯದಂತೆ ಬಸ್ ಮುಷ್ಕರಕ್ಕೆ ಅವರು ಬಂದ್ ಮಾಡಿದ್ರೆ ಅವರು ತುಂಬಾ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ, ಹಾಗೆ ಆಸ್ಪತ್ರೆ ಹೋಗುವಂತ ಜನಗಳಿಗೆ ತುಂಬಾ ತೊಂದರೆ ಆಗುತ್ತೆ. ಸರ್, ನಿಜ ನಿಜ ನಿಜ. ಥ್ಯಾಂಕ್ ಯು ರವಿಚಂದ್ರ ಡೀಟೇಲ್ಸ್ಗಾಗಿ. ಓವರಾಲ್ ಆಗಿ ಏನೇ ಆದರೂ ಜನರ ಮೇಲೆ ಎಫೆಕ್ಟ್ ಬೀಳುತ್ತೆ ನೋಡಿ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ, ಜೊತೆಗೆ ಆದಷ್ಟು ಕಮ್ಮಿ ಬಳಸಿ ಅಂತಾರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋಣ ಅಂತ ಬಂದರೆ ಮುಷ್ಕರ, ಎಲ್ಲವೂ ಕೂಡ ಚೈನ್ ಲಿಂಕ್ ನೋಡಿ. ಈಗ ನೌಕರರು ವೇತನ ಹೆಚ್ಚಳ ಮಾಡೋದಕ್ಕೂ ಬೇಡಿಕೆ ಇಟ್ಟಿದ್ದಾರೆ, ಅದರ ಜೊತೆಗೆ ಇನ್ನಿತರ ಬೇಡಿಕೆಗಳನ್ನು ಕೂಡ ಇಡಲಾಗಿದೆ. ಈಗ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಈಗ ಒಂದು ಮಹತ್ವದ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಈಗ ಸರ್ಕಾರ ಅವರ ಹೇಳಿದ್ದಕ್ಕೆ ಹೂ ಅನ್ನುತ್ತಾ ಅಥವಾ ಅದಕ್ಕೆ ಕಾಲಾವಕಾಶಗಳನ್ನು ಕೇಳುತ್ತಾ, ಆ ಕಾಲಾವಕಾಶಕ್ಕೆ ಸಾರಿಗೆ ನೌಕರರು ಒಪ್ಕೊಳ್ತಾರಾ? ಒಪ್ಕೊಳ್ಳಿಲ್ಲ ಅಂತಂದರೆ ಮುಷ್ಕರ ಮಾಡ್ತಾರೆ ಅನ್ನೋದಾದರೆ ಎಲ್ಲಿ ಆ ತನಕ? ಜಾರಿ ಆದರೆ ಅನ್ನೋ ಭಯ ಆಬ್ವಿಯಸ್ಲಿ ಎಲ್ರಿಗೂ ಇದ್ದೇ ಇರುತ್ತೆ ಸಾರಿಗೆ ನೌಕರರಿಗೆ. ಅದನ್ನು ಮೆಟ್ಟಿ ನಿಲ್ಲೋರು ಬೇಕಲ್ಲ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಈ ಒಂದು ಪರಿಸ್ಥಿತಿಯಲ್ಲಿ ಜನ ಮಾತ್ರ ಹೈರಾಣ ಆಗೋದಂತೂ ನಿಕ್ಕಿ. ಹೇಳಿದ್ನಲ್ಲ, ಅಕ್ಕಪಕ್ಕ ಬೆಂಗಳೂರು ಹೊರವಲಯದಿಂದ ಈಗ ಸಿಟಿ ಸೆಂಟ್ರಲ್ ನಾವು ಮನೆ ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡು ಅಷ್ಟೊಂದು ದುಡ್ಡೆಲ್ಲ ಕೊಡೋದಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಹೊರವಲಯದಲ್ಲಾದರೂ ಇಟ್ಕೊಂಡು ಬಸ್ಸಲ್ಲಿ ಓಡಾಡಿದ್ರೆ ಹೆಂಗೋ ನಡೆಯುತ್ತೆ ಕೆಲಸ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದವರು ಇವಾಗ ಬಸ್ ಮುಷ್ಕರ. ಏನೋ ನಿಮ್ಮ ಏರಿಯಾದಿಂದ ಕೆಲಸದ ಏರಿಯಾ ತನಕ ಮೆಟ್ರೋ ಇದೆ ಅನ್ನೋದಾದರೆ ಓಕೆ, ಒಂದು ಹಂತಕ್ಕೆ. ಇಲ್ಲ ಆಫೀಸಿಂದ ಒಂದು 5-6 ಕಿಲೋಮೀಟರ್ಸ್ ಅಷ್ಟೇ ಆಟೋದಲ್ಲಿ ಹೋಗ್ಬೋದು, ತುಂಬ ಜಾಸ್ತಿ ಏನಾಗಲ್ಲ ಅಂದ್ರೂ ಓಕೆ. ಆದರೆ ಒಂದು 13-14 ಕಿಲೋಮೀಟರ್ ದೂರದಲ್ಲಿದ್ದರೆ ಕ್ಯಾಬ್ ಮಾಡ್ಕೊಂಡು ಬರೋಕ್ಕಾಗತ್ತಾ? ಮೆಟ್ರೋ ಇಲ್ಲ ಅಂತಂದರೆ ಹೆಂಗೆ? ಇದು ಪರಿಸ್ಥಿತಿ.